ಇವತ್ತು ನಾನು ನೆಲ್ಲಿಕಾಯಿಯಿಂದ ಒಂದು ಹೆಲ್ತಿಯಾದ ರೆಸಿಪಿ ಮಾಡ್ತಾ ಇದ್ದೇನೆ. ಇದು ಪ್ರತಿದಿನ 1 ಸ್ಪೂನ್ ಅಥವಾ 1 ಪೀಸ್ ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ನಮ್ಮ ಸ್ಕಿನ್ ಹೇರಿಗೆ ಕೂಡ ಒಳ್ಳೆಯದು. ನಿಮಗೆ ತುಂಬ ನೆಲ್ಲಿಕಾಯಿ ಸಿಕ್ಕಿದರೆ ಈ ಥರ ಮಾಡಿಡಿ, ತಿಂಗಳುಗಳಾದರೂ ಹಾಳಾಗೋದಿಲ್ಲ. ನೋಡಿ, ನಾನಿಲ್ಲಿ ಇಷ್ಟು ನೆಲ್ಲಿಕಾಯಿ ಅಂತ ತಗೊಂಡಿದ್ದೇನೆ. ಇದನ್ನು ಚೆಂದ ತೊಳೆದು ನೀರಿನ ಅಂಶ ಎಲ್ಲ ಒರೆಸಿಟ್ಟದು ನಾನು. ಇನ್ನಿದನ್ನು ಕಟ್ ಮಾಡ್ಕೊಳ್ಬೇಕು. ನಾನು ನೋಡಿ ಈ ಥರ ಕಟ್ ಮಾಡಿಟ್ಟಿದ್ದೇನೆ. ಕಟ್ ಮಾಡಿದ ನೆಲ್ಲಿಕಾಯಿ 2 ಬೌಲ್ನಷ್ಟಿದೆ. ಇನ್ನಿದನ್ನು ಸ್ಟೀಮ್ ಮಾಡ್ಕೊಳ್ಳೋ. ಇಡ್ಲಿ ಪಾತ್ರೆ ಇಡ್ತಾ ಇದ್ದೇನೆ. ನೀರು ಕುದಿ ಬಂದ ಮೇಲೆ 5 ಅಥವಾ 6 ನಿಮಿಷ ಸಾಕಾಗ್ತದೆ ಬೇಯಲಿಕ್ಕೆ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಈಗ ತೆಗೆಯುವ. ಇದರಿಂದ ತೆಗೆದು ಕೆಳಗಿಡುವ. ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ತರುವ. ನೋಡಿ, ಇದು ಚೆಂದ ತಣ್ಣದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡಿ ತರುವ. ಈಗ ಇದು ಗ್ರೈಂಡ್ ಮಾಡಿ ಆದ ಮೇಲೆ ಒಂದು ಪ್ಯಾನ್ ಗ್ಯಾಸಲ್ಲಿಟ್ಟು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಈ ತುಪ್ಪ ಬಿಸಿ ಆಗುವಾಗ ಆಗ ರುಬ್ಬಿದ ನೆಲ್ಲಿಕಾಯಿ ಪೇಸ್ಟ್ ಉಂಟಲ್ಲ, ಅದನ್ನು ಹಾಕಿ ಒಮ್ಮೆ ಚೆಂದ ಕೈಯಾಡಿಸುವ. ಇದರೊಟ್ಟಿಗೆ ಬೆಲ್ಲ ಸಹ ಹಾಕ್ತಾ ಇದ್ದೇನೆ. ನಾನಿಲ್ಲಿ 2 ಕಪ್ಪಿನಷ್ಟು ನೆಲ್ಲಿಕಾಯಿ ತಗೊಂಡಿದ್ದೆ ಅಲ್ಲ, ಅದಕ್ಕೆ 1.5 ಕಪ್ಪಿನಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಇನ್ನಿದನ್ನೊಮ್ಮೆ ಚೆಂದ ಮಿಕ್ಸ್ ಮಾಡ್ಕೊಳ್ಳುವ. ಬೆಲ್ಲ ನೆಲ್ಲಿಕಾಯಿ ಎಲ್ಲ ಚೆಂದ ಒಮ್ಮೆ ಮಿಕ್ಸ್ ಆಗಲಿ. ಬೆಲ್ಲವನ್ನು ನೀವು ನಿಮ್ಮ ಸಿಹಿಗೆ ಅನುಸಾರವಾಗಿ ಹಾಕ್ಬೋದು. ನಾನಿಲ್ಲಿ 2 ಕಪ್ಪಿನಷ್ಟು ನೆಲ್ಲಿಕಾಯಿಗೆ 1.5 ಕಪ್ಪಿನಷ್ಟು ಬೆಲ್ಲ ಹಾಕಿದ್ದೇನೆ. ಆದರೂ ಅದು ಹೆಚ್ಚು ಸಿಹಿ ಏನಾಗೋದಿಲ್ಲ, ನೆಲ್ಲಿಕಾಯಿ ಹುಳಿ ಇದೆ ಅಲ್ಲ ಹಾಗೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕೈಯಾಡಿಸಬೇಕು. ಸ್ವಲ್ಪ ಹೊತ್ತು, ಒಂದು 10-15 ನಿಮಿಷ ಎಲ್ಲ ಬೇಕಾಗ್ತದೆ. ಇದನ್ನು ಹೀಗೆ ಕೈಯಾಡಿಸ್ತಾ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಆರಿ ಸ್ವಲ್ಪ ದಪ್ಪಾಗಿ ಬರಬೇಕು. ಹಲ್ವದ ರೀತಿಯಲ್ಲಿ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಆರಿ ಸ್ವಲ್ಪ ದಪ್ಪಾಗಿ ಪ್ಯಾನಿಂದ ಬಿಟ್ಟು ಬರಬೇಕು. ಆಗ ಇದರ ಪಾಕ ಸರಿಯಾಗ್ತದೆ. ಅಷ್ಟರವರೆಗೆ ನಾವು ಈ ಥರ ಕೈಯಾಡಿಸ್ತಾ ಇರಬೇಕು. ಈಗ ನೋಡಿ, ಬೆಲ್ಲ ಮತ್ತು ನೆಲ್ಲಿಕಾಯಿ ಚೆಂದ ಮಿಕ್ಸ್ ಆಗಿದೆ. ಇನ್ನಿದಕ್ಕೆ 1/2 ಟೀ ಸ್ಪೂನಷ್ಟು ಒಣ ಶುಂಠಿ ಹುಡಿಯನ್ನು ಹಾಕ್ತಾ ಇದ್ದೇನೆ. ಮತ್ತು 1/4 ಟೀ ಸ್ಪೂನಷ್ಟು ಉಪ್ಪು ರುಚಿಗೆ ಬೇಕಾಗಿ, ಡ್ರೈ ಜಿಂಜರ್ ಪೌಡರ್ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಇನ್ನೂ ಪಾಕಕ್ಕೆ ಬಂದಿಲ್ಲ, ಸ್ವಲ್ಪ ಹೊತ್ತು ಕೂಡ ಬೇಕು. ಇನ್ನೂ ಸ್ವಲ್ಪ ಹೊತ್ತು ಈ ಥರ ಕೈಯಾಡಿಸ್ತಾ ಇರಬೇಕು. ತಿನ್ನಲಿಕ್ಕಂತೂ ಸೂಪರಾಗಿರ್ತದೆ, ಹುಳಿ ಸಿಹಿ ಎಲ್ಲ ಸೇರಿ. ಈಗ ನೆಲ್ಲಿಕಾಯಿಯ ಸೀಸನ್. ನೀವು ಈ ಥರ ಮಾಡಿ ಸ್ಟೋರ್ ಮಾಡಿಡಿ. ಒಂದು ದಿನಕ್ಕೆ 1 ಸ್ಪೂನ್ ಅಥವಾ 1 ಪೀಸ್ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೇರಿಗೆ, ಸ್ಕಿನ್ನಿಗೆ ಕೂಡ ಒಳ್ಳೆಯದು. ಈಗ ನೋಡಿ, ಇದು ಹಲ್ವದ ರೀತಿಯಲ್ಲೇ ಆಗಿದೆ. ನೋಡಿ, ಈ ಹದಕ್ಕೆ ಬರಬೇಕು. ಈಗ ಫ್ಲೇಮ್ ಆಫ್ ಮಾಡ್ತಾ ಇದ್ದೇನೆ. ನಾನೊಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಟಿದ್ದೇನೆ. ಅದಕ್ಕೆ ಈಗ ಇದನ್ನು ಹಾಕೊಳ್ಳೋ. ಹಾಕಿ ಆದಮೇಲೆ ಈ ಥರ ಲೆವೆಲ್ ಮಾಡಿಟ್ಟರೆ ತಣಿಯುವಾಗ ಸ್ವಲ್ಪ ಗಟ್ಟಿ ಆಗ್ತದೆ. ಆಗ ನಮಗೆ ಕಟ್ ಮಾಡ್ಬೋದು. ಇದನ್ನು ತಣಿಯುವಾಗ ಏರ್ ಟೈಟ್ ಆದ ಗ್ಲಾಸ್ ಜಾರಿಗೆ ಹಾಕಿ ಸ್ಟೋರ್ ಮಾಡಿಡ್ಬೋದು. ತುಂಬ ಹೆಲ್ತಿಯಾದ ಒಂದು ರೆಸಿಪಿ ಇದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್.